ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಲಾಸ್ಟ್ ವಿಡಿಯೋನಲ್ಲಿ ನಮ್ಮ ಟ್ರಿಪ್ನ 3ನೇ ದಿನ ಡೆಲ್ಲಿನಲ್ಲಿ ಯಾವ್ಯಾವ ಪ್ಲೇಸ್ ಎಲ್ಲ ನೋಡಿದ್ವಿ ಅನ್ನೋದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೆ. ಆ್ಯಂಡ್ ನಮ್ಮ ಟ್ರಿಪ್ನ 4ನೇ ದಿನ ಕೂಡ ನಾವು ಡೆಲ್ಲಿನಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಮಾರ್ನಿಂಗ್ ನಾವು ಫಸ್ಟು ಅಕ್ಷರಧಾಮ್ಗೆ ಹೋದ್ವಿ. ಅಕ್ಷರಧಾಮಲ್ಲಿ ಹೋಗಿ ಅಲ್ಲಿ ಆಲ್ಮೋಸ್ಟ್ ಮಧ್ಯಾಹ್ನದವರೆಗೂ ನಮಗೆ ಅಕ್ಷರಧಾಮ್ ನೋಡೋದಕ್ಕೇ ಟೈಮ್ ಹಿಡೀತು. ಆ್ಯಂಡ್ ನಮಗೆ ಅವತ್ತು ಯಾವುದೇ ರೀತಿ ಬೇರೆ ಪ್ಲ್ಯಾನ್ಸ್ ಇರಲಿಲ್ಲ. ಬಿಕಾಸ್ ನಮಗೆ ಈವ್ನಿಂಗ್ 4 ಗಂಟೆಗೆ ಅಯೋಧ್ಯೆಗೆ ಟ್ರೈನ್ ಬುಕ್ ಮಾಡಿದ್ವಿ. ಹಾಗಾಗಿ ಟ್ರೈನ್ಗೆ ಹೋಗಬೇಕಾಗಿದ್ದರಿಂದ ಬೇರೆ ಯಾವುದು ಪ್ಲ್ಯಾನ್ಸ್ ಇಟ್ಕೊಳ್ಳಲಿಲ್ಲ. ಅಕ್ಷರಧಾಮ್ ಒಂದನ್ನು ನೋಡಿಕೊಂಡು ಅಲ್ಲಿಂದ ಹೊರಡೋದು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಹಾಗೆಯೇ ಅಕ್ಷರಧಾಮ್ನ ನಾವು ಕವರ್ ಮಾಡಿಕೊಂಡು ರೂಮ್ನ ಚೆಕ್ಔಟ್ ಮಾಡಿಕೊಂಡು ನಾವು ರೈಲ್ವೆ ಸ್ಟೇಷನ್ಗೆ ರೀಚ್ ಆಗಿ ನಾವು ಅಯೋಧ್ಯೆ ಟ್ರೈನ್ನ ಹತ್ಕೊಂಡ್ವಿ. ಆ್ಯಂಡ್ ಅಯೋಧ್ಯೆ ಟ್ರೈನ್ ನಮಗೆ ಆಲ್ಮೋಸ್ಟ್ ನೈಟ್ ಫುಲ್ ಜರ್ನಿ ಹಿಡಿತು. ಮಾರ್ನಿಂಗ್ 6ಗೆ ನಮಗೆ ಅಯೋಧ್ಯೆಗೆ ಹೋಗಿ ರೀಚ್ ಆಗಬೇಕಿತ್ತು. ಟೈಮಿಂಗ್ಸ್ ಹಾಗೆ ಇದ್ದಿದ್ದು. ಬಟ್ ಅಯೋಧ್ಯೆ ಟ್ರೈನು 2 hours ಲೇಟ್ ಆಯಿತು. 2 hours ನಮಗೆ ಲೇಟಾಗಿ ಅಯೋಧ್ಯೆ ರೀಚ್ ಆದ್ವಿ. ಅಂದರೆ ಮಾರ್ನಿಂಗ್ 6ಗೆ ನಾವು ರೀಚ್ ಆಗಬೇಕಾಗಿದ್ದವರು 8:15 ಆಯಿತು ನಾವು ರೈಲ್ವೆ ಸ್ಟೇಷನ್ ರೀಚ್ ಆಗೋಷ್ಟರಲ್ಲಿ. ಸೊ ನಮ್ಮ ಪ್ಲ್ಯಾನ್ ಇದ್ದಿದ್ದು ನಾವು 6 ಅಂದರೆ ಹೆಚ್ಚು ಕಡಿಮೆ ಒಂದು ಅರ್ಧ ಗಂಟೆ ಹೆಚ್ಚು ಕಡಿಮೆ ಆಗುತ್ತೆ ಅಷ್ಟೇ ಅಂತ ಅಂದ್ಕೊಂಡಿದ್ವಿ. ಸೊ ಅದ್ರ ತಕ್ಕ ಹಾಗೆ ನಾವು ಪ್ಲ್ಯಾನ್ ಮಾಡ್ಕೊಂಡ್ವಿ. ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ಟ್ರೈನು 2 hours ಲೇಟಾಗಿ ನಾವು ಅಯೋಧ್ಯೆನ ರೀಚ್ ಆದ್ವಿ. ಏನೂ ಮಾಡೋಕ್ಕಾಗಲ್ಲ, ಒಂದೊಂದು ಟೈಮ್ ಈ ಥರ ಆಗುತ್ತೆ. ಸೊ ಹಾಗಾಗಿ ಓಕೆ ಅಂತ ಹೇಳಿ ಅಯೋಧ್ಯೆಗೆ ಹೋಗಿ ರೈಲ್ವೆ ಸ್ಟೇಷನ್ಗೆ ಹೋಗಿ ನಮ್ಮ ಲಗೇಜಸ್ನೆಲ್ಲ ರೈಲ್ವೆ ಸ್ಟೇಷನ್ನಲ್ಲೇ ಕ್ಲಾಕ್ ರೂಮ್ ಇತ್ತು, ಕ್ಲಾಕ್ ರೂಮ್ನಲ್ಲೇ ಇಟ್ವಿ. ಆ್ಯಂಡ್ ರೈಲ್ವೆ ಸ್ಟೇಷನ್ ಅಂತೂ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ. ಹೊಸ ರೈಲ್ವೆ ಸ್ಟೇಷನ್ನು ಯಾವುದೇ ಏರ್ಪೋರ್ಟಿಗೂ ಕಡಿಮೆ ಇಲ್ಲ, ಆ ರೀತಿ ಅಯೋಧ್ಯೆ ರೈಲ್ವೆ ಸ್ಟೇಷನ್ ಇದೆ. ತುಂಬಾ ಚೆನ್ನಾಗಿದೆ. ಆ್ಯಂಡ್ ಅದು ಸೆಂಟರಲ್ಲಿ ಅಳಿಲುದು ಸ್ಟ್ಯಾಚು ಇಟ್ಟಿದ್ದಾರೆ. ತುಂಬಾ ಬ್ಯೂಟಿಫುಲ್ ಆಗಿದೆ. ನಮಗೂ ಸ್ಟೇಷನ್ ನೋಡಿನೇ ಖುಷಿ ಆಯಿತು. ಆ್ಯಕ್ಚುಲಿ ಟ್ರೈನ್ ಲೇಟ್ ಆಗಿದೆ ಅನ್ನೋ ಬೇಜಾರಲ್ಲಿ ಇಳಿದ್ವಿ. ಬಟ್ ರೈಲ್ವೆ ಸ್ಟೇಷನ್ ನೋಡ್ತಿದ್ದಾಗೆ ಅಲ್ಲೇ ಒಂದು ಡಿವೋಷನಲ್ ವೈಬ್ಸ್ ಕ್ರಿಯೇಟ್ ಆದಾಗ ಆಯಿತು. ಆ್ಯಂಡ್ ಖುಷಿ ಆಯಿತು ರೈಲ್ವೆ ಸ್ಟೇಷನ್ನ ನೋಡಿ. ಅಲ್ಲೇ ಕ್ಲಾಕ್ ರೂಮ್ನಲ್ಲಿ ನಾವು ಲಗೇಜಸ್ನೆಲ್ಲ ಇಟ್ವಿ. ಆ್ಯಂಡ್ ಇಟ್ಟು ಅಲ್ಲಿಂದ ಹೊರಗಡೆ ಬಂದರೆ ನಮಗೆ ತುಂಬಾ ರಿಕ್ಷಾಗಳು ಸಿಗುತ್ತೆ, ಅಂದರೆ ಎಲೆಕ್ಟ್ರಿಕ್ ರಿಕ್ಷಾಗಳು ಸಿಗುತ್ತೆ. ಆ್ಯಂಡ್ ಇಲ್ಲಿ ನಮಗೆ ಎಲ್ಲ ಕಡೆ ಎಲೆಕ್ಟ್ರಿಕ್ ರಿಕ್ಷಾಗಳೇ ಸಿಗುತ್ತೆ ಆಲ್ಮೋಸ್ಟ್. ಸೊ ಎಲೆಕ್ಟ್ರಿಕ್ ರಿಕ್ಷಾನ ತೊಗೊಂಡು ನಮ್ಮ ಪ್ಲ್ಯಾನ್ ಪ್ರಕಾರ ನಾವು ಫಸ್ಟು ಸರಯೂ ನದಿಗೆ ಹೋಗಿ ಅಲ್ಲಿ ಸ್ನಾನ ಮುಗಿಸ್ಬೇಕು ಅಂತ ಅಂದ್ಕೊಂಡ್ವಿ. ಆ್ಯಂಡ್ ಹಾಗೆ ಆ ರಿಕ್ಷಾದವ್ರನ್ನ ನದಿ ಹತ್ರ ಎಲ್ಲ ಮಾತಾಡಿಕೊಂಡು ಹೊರಟ್ವಿ. ಆ್ಯಂಡ್ ಅಲ್ಲೇ ನಾವು ಫುಲ್ ಹೋಲ್ ಡೇಗೆ ಪ್ಲ್ಯಾನಿಂಗ್ ಮಾಡ್ಕೊಂಡ್ವಿ. ಅಂದರೆ ನಮ್ಮ ಪ್ಲ್ಯಾನ್ ಪ್ರಕಾರ ಆ ಒಂದು ದಿನ ನಾವು ಅಯೋಧ್ಯೆನ ನೋಡಿಕೊಂಡು ಈವ್ನಿಂಗ್ ನಾವು ಅಯೋಧ್ಯೆಯಿಂದ ವಾರಣಾಸಿಗೆ ಜರ್ನಿ ಮಾಡಬೇಕಾಗಿತ್ತು. ಆ್ಯಂಡ್ ಯಾವುದೇ ರೀತಿ ಟ್ರೈನ್ ಬುಕ್ ಮಾಡಿರಲಿಲ್ಲ, ಏಕೆಂದರೆ ಯಾವ ಟೈಮ್ಗೆ ನಮಗೆ ದರ್ಶನ ಕಂಪ್ಲೀಟ್ ಆಗುತ್ತೆ ಅನ್ನೋದು ಐಡಿಯಾ ಇರಲಿಲ್ಲ. ಸೊ ಬಸ್ಸಲ್ಲಿ ಟ್ರಾವೆಲ್ ಮಾಡೋಣ. ಆ್ಯಂಡ್ ಆ ಟೈಮಿಗೆ ನಮಗೆ ಟ್ರೈನ್ ಕೂಡ ಯಾವುದೇ ರೀತಿ ಅವೈಲೇಬಿಲಿಟಿ ಸಿಗದೇ ಇದ್ದಿದ್ದರಿಂದ ನಾವು ಬಸ್ಸಲ್ಲಿ ಜರ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಹಾಗಾಗಿ ಯಾವ ಟೈಮಿಗೆ ಮುಗಿಯುತ್ತೆ ಅವಾಗ ನೋಡ್ಕೊಳ್ಳೋಣ ಅನ್ನೋ ಮೈಂಡ್ಸೆಟ್ಟಲ್ಲಿದ್ವಿ. ಎಷ್ಟಾಗುತ್ತೆ ಅಷ್ಟು ಅಯೋಧ್ಯೆಯಲ್ಲಿ ನಾವು ಪ್ಲೇಸಸ್ನ ನೋಡ್ಕೋಬೇಕು ಅಂತ ಇದ್ವಿ. ಆ್ಯಂಡ್ ರಿಕ್ಷಾದವ್ರ ಹತ್ರ ನಾವು ಫಸ್ಟೇ ಅವರು ಫುಲ್ ಡೇಗೆ ನಮಗೆ ಮಾತಾಡಿದ್ರು, ಎಷ್ಟು ಆಗುತ್ತೆ ಅಮೌಂಟ್ ಅಂತ ಹೇಳಿ ಮಾತಾಡಿದ್ರು. ಬಟ್ ಏನಂದರೆ ಅವರು ಇಲ್ಲಿ ಒಂದು 7ರಿಂದ 8 ಪ್ಲೇಸಸ್ನ ತೋರಿಸ್ತೀವಿ ಅಂತ ಹೇಳಿದ್ರು. ಬಟ್ ಒಂದು ನಮ್ಮ ಹತ್ರ ಅಷ್ಟು ಟೈಮ್ ಇರಲಿಲ್ಲ, ಇನ್ನೊಂದು ಅವ್ರು ಅಷ್ಟು ಪ್ಲೇಸಸ್ನ ತೋರಿಸೋದು ಇಲ್ಲ ಅಂತ ಹೇಳ್ತಿದ್ರು. ಸೊ ಹಾಗಾಗಿ ನೀವೇನಾದರೂ ರಿಕ್ಷಾನ ಬುಕ್ ಮಾಡ್ಕೊಳ್ತೀರಾ ಹೋಲ್ ಡೇಗೆ ಅಂದರೆ ಕನ್ಫರ್ಮ್ ಆಗಿ ಯಾವ್ಯಾವ ಪ್ಲೇಸಸ್ನ ತೋರಿಸ್ತಾರೆ ಅಂತ ಕೇಳಿಬಿಟ್ಟು ಬುಕ್ ಮಾಡ್ಕೊಳ್ಳಿ. ಆ್ಯಂಡ್ ಈ ರಿಕ್ಷಾದಲ್ಲಿ ನಾವು ಸರಯೂ ನದಿ ಹತ್ರ ಹೊರಟ್ವಿ. ಆ್ಯಂಡ್ ನಾವು ಅಯೋಧ್ಯೆಯಲ್ಲಿ ದರ್ಶನಕ್ಕೆ ಏನು ಪ್ಲ್ಯಾನ್ ಮಾಡಿದ್ವಿ ಅಂದರೆ, ಗೂಗಲಲ್ಲಿ ಅಯೋಧ್ಯೆದು ವೆಬ್ಸೈಟ್ ಸಿಗುತ್ತೆ. ಆ ವೆಬ್ಸೈಟ್ನ ಓಪನ್ ಮಾಡಿದ್ರೆ ಅಲ್ಲಿ ಸುಗಮ ದರ್ಶನ್ ಅಂತ ಹೇಳಿ ಒಂದು ಆಪ್ಷನ್ ಇದೆ. ಸುಗಮ ದರ್ಶನ್ ಇದು ಏನಪ್ಪ ಅಂದರೆ ಫ್ರೀ ದರ್ಶನ. ಹೇಗೆ ನಾವು ಒಂದು ಸ್ಪೆಷಲ್ ಎಂಟ್ರಿಗೆ ಅಮೌಂಟ್ ಪೇ ಮಾಡಿ ಬೇರೆ ಟೆಂಪಲ್ಸಲ್ಲಿ ಡೈರೆಕ್ಟ್ ಎಂಟ್ರಿ ಅಥವಾ 300 ರೂಪೀಸ್ದು ಲೈನ್ ಅಂತೆಲ್ಲ ಏನಿರುತ್ತೆ, ಆ ರೀತಿ ಸ್ಪೆಷಲ್ ದರ್ಶನದ ಥರ ಅಯೋಧ್ಯೆಯಲ್ಲಿ ಫ್ರೀಯಾಗಿ ಸುಗಮ ದರ್ಶನ ವ್ಯವಸ್ಥೆ ಇದೆ. ಇದು ಏನು ಮಾಡಬೇಕಂದ್ರೆ, ನೀವು ಯಾವ ದಿನ ಅಯೋಧ್ಯೆಯಲ್ಲಿ ಟ್ರಿಪ್ ಹೋಗ್ತೀರಾ, ಅಯೋಧ್ಯೆನ ಹೋಗಿ ದರ್ಶನ ಮಾಡ್ತೀರಾ, ಆ ದಿನಕ್ಕೂ ಆ ಡೇಟಿಗೂ ಮುಂಚಿತವಾಗಿ 20 ದಿನದ ಮುಂಚಿತವಾಗಿಯೇ ಅದು ಸ್ಲಾಟ್ಸು ಓಪನ್ ಇರುತ್ತೆ. ಸೊ ನೀವು
ಯಾವ ದಿನ ಹೋಗ್ತೀರಾ ಅದಕ್ಕೂ 1 ಮಂತ್ ಮುಂಚಿತವಾಗೇ ನೀವು ರೆಗ್ಯುಲರಾಗಿ ಅವ್ರದ್ದು ವೆಬ್ಸೈಟ್ನ ಚೆಕ್ ಮಾಡ್ತಾ ಇರಬೇಕು. ಸ್ಲಾಟ್ಸು ಯಾವ ಡೇಟಿಗೆ ಯಾವತ್ತು ಓಪನ್ ಆಗಿದೆ ಅಂತ. ಸೊ ಯಾವಾಗ ನೀವು ಹೋಗೋ ಡೇಟ್ಗೆ ಸ್ಲಾಟ್ಸ್ ಓಪನ್ ಆಗುತ್ತೆ ಅವತ್ತು ನೀವು ಎಷ್ಟು ಜನ ಹೋಗ್ತಿದ್ದೀರಾ ಅದ್ರದ್ದು ಇನ್ಫಾರ್ಮೇಷನ್ನ ನೀವು ಥ್ರೂ ಆನ್ಲೈನ್ ಮೂಲಕನೇ ಕೊಡಬೇಕಾಗತ್ತೆ. ನಾವು 20 ಡೇಸ್ ಬಿಫೋರು ನಮ್ಮದು ಸ್ಲಾಟ್ಸ್ ಓಪನ್ ಇತ್ತು. ನಾವು 1 ಮಂತ್ ಅನ್ನೋ ಹಾಗೇ ಪ್ರತಿದಿನ ನಾವು ವೆಬ್ಸೈಟ್ನ ಚೆಕ್ ಮಾಡ್ತಾನೇ ಇದ್ವಿ. ಯಾವಾಗ ನಮಗೆ ಹೇಗೆ ಅಂದರೆ, ಈಗ ಅದು ಸ್ಲಾಟ್ಸು ಓಪನ್ ಆಗೋದು ಮಿಡ್ನೈಟ್ 12 ಗಂಟೆ ಮೇಲೆ ಸ್ಲಾಟ್ಸ್ ಓಪನ್ ಆಗುತ್ತೆ. ಆ್ಯಂಡ್ ಎಷ್ಟು ಬೇಗ ಫಿಲ್ ಆಗುತ್ತೆ ಅಂದರೆ ಅಲ್ಲಿ ಒಂದು 100 to 150 ಪರ್ಸನ್ಸ್ಗೆ ಅಲ್ಲಿ ಸುಗಮ ದರ್ಶನಕ್ಕೆ ಅವಕಾಶ ಇರುತ್ತೆ. ಆ್ಯಂಡ್ ಅಷ್ಟು ಸ್ಲಾಟ್ಸು ಈವನ್ ಮಾರ್ನಿಂಗ್ 6 ಗಂಟೆ ಒಳಗಡೆ ಎಲ್ಲ ಕಂಪ್ಲೀಟಾಗಿ ಬುಕ್ ಆಗೋಗಿರುತ್ತೆ. ಕೆಲವೊಂದು ಸಲ ವಿತಿನ್ 1 hour 2 hour ಒಳಗಡೆ ಬುಕ್ ಆಗಿಬಿಡುತ್ತೆ. ಯಾವಾಗ ಸೀಸನ್ಸ್ ಇರುತ್ತೆ, ಸೆಪ್ಟೆಂಬರ್ ಮೇಲೆ ಅಕ್ಟೋಬರ್ ನವೆಂಬರ್ ಈ ಟೈಮಲ್ಲೆಲ್ಲ ತುಂಬ ಸೀಸನ್ಸ್ ಇರುತ್ತೆ. ಸೊ ಆವಾಗ ವಿತಿನ್ 1 to 2 hour ಒಳಗಡೆ ಸ್ಲಾಟ್ಸ್ ಎಲ್ಲ ಕಂಪ್ಲೀಟ್ ಆಗೋಗುತ್ತೆ. ಆದಷ್ಟು ನೀವು ರೆಗ್ಯುಲರಾಗಿ ಮಿಡ್ನೈಟ್ 12ಗೆ ಎದ್ದು ಚೆಕ್ ಮಾಡಿ, ಆವಾಗ ನಿಮ್ಗೊಂದು ಐಡಿಯಾ ಸಿಗುತ್ತೆ. ಸೊ ನಿಮ್ಮ ಡೇಟ್ ಯಾವಾಗಿರುತ್ತೆ ಆವಾಗ ನಿಮ್ಮ ಆಧಾರ್ ಕಾರ್ಡು, ನೀವು ಎಷ್ಟು ಜನ ಹೋಗ್ತಿದ್ದೀರೋ ಅಷ್ಟು ಜನದ್ದು ಆಧಾರ್ ಕಾರ್ಡು ಡೀಟೇಲ್ಸ್ನ ಒಂದೇ ಕಡೆ ಇಟ್ಕೊಂಡು ಸ್ಲಾಟ್ಸ್ನ ಬುಕ್ ಮಾಡ್ಕೊಳ್ಳಿ. ಆ್ಯಂಡ್ ಈ ಥರ ನೀವು ಸುಗಮ ದರ್ಶನ್ ಬುಕ್ ಮಾಡಿಕೊಂಡ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ. ನಮಗೂ ಅಂತೂ ನಾವು ಮಾಡಿದ್ದು ತುಂಬಾ ಯೂಸ್ಫುಲ್ ಆಯಿತು. ಇಲ್ಲಾಂದಿದ್ರೆ ನಮಗಿನ್ನೂ ಕಷ್ಟ ಆಗಿರೋದು ದರ್ಶನ ಸಿಗೋದು. ಆಗ ನಾವು 8 ಜನ ಅಡಲ್ಟ್ಸ್ ಇದ್ವಿ. ಆ್ಯಂಡ್ ಚಿಲ್ಡ್ರನ್ಸ್ಗೇನು ಸ್ಲಾಟ್ಸ್ ಬುಕ್ ಮಾಡೋ ಅವಶ್ಯಕತೆ ಇರಲ್ಲ, ಬಟ್ ಎಷ್ಟು ಜನ ಇದ್ದಾರೆ ಅಂತ ಮೆನ್ಷನ್ ಮಾಡಬೇಕಿರುತ್ತೆ. ನಾವು 4 ಜನ ಚಿಲ್ಡ್ರನ್ಸ್ ಇದ್ವಿ, ಅದನ್ನು ಕೂಡ ಮೆನ್ಷನ್ ಮಾಡಿದ್ವಿ. 8 ಜನಕ್ಕೆ ಅಡಲ್ಟ್ಸಿಗೆ ನಾವು ಸ್ಲಾಟ್ಸ್ನ ಬುಕ್ ಮಾಡ್ಕೊಂಡಿದ್ವಿ ಆನ್ಲೈನಲ್ಲೇ. ಯಾವುದೇ ರೀತಿ ಅಮೌಂಟ್ ಪೇಮೆಂಟ್ ಇರಲ್ಲ, ಎಲ್ಲ ಫ್ರೀ ಇರುತ್ತೆ. ಬಟ್ ಏನಂದರೆ ಆ ಟೈಮಿಗೆ ಮಿಡ್ನೈಟ್ ಆದರೂ ಪರವಾಗಿಲ್ಲ ಎದ್ದು ನಾವು ಚೆಕ್ ಮಾಡಿಕೊಂಡು ರೆಗ್ಯುಲರಾಗಿ ಚೆಕ್ ಮಾಡಿಕೊಂಡು ನಮ್ಮ ಸ್ಲಾಟ್ಸು ನಮ್ಮ ಡೇಟಿಗೆ ಯಾವಾಗ ಸ್ಲಾಟ್ಸ್ ಓಪನ್ ಇರುತ್ತೆ ಇಮಿಡಿಯೇಟಾಗಿ ನಾವು ಬುಕ್ ಮಾಡ್ಕೋಬೇಕಾಗತ್ತೆ. ಇದೊಂದು ಸಿಂಪಲ್ ವರ್ಕ್ ಮಾಡಿದ್ರೆ ನಮಗೆ ಅವತ್ತು ದರ್ಶನಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಆ್ಯಂಡ್ ಅಲ್ಲಿಂದ ನಾವು ಸರಯೂ ನದಿ ಹತ್ರ ಬಂದ್ವಿ. ಆ್ಯಕ್ಚುಲಿ ಅಲ್ಲಿ ಮೇನ್ ರೋಡು ಲೆಫ್ಟ್ ಸೈಡಿಗೆ ಒಂದು ಚಿಕ್ಕದಾಗಿ ಟೆಂಪಲ್ ಅವರೇ ನೀರನ್ನು ಬಿಟ್ಟಿದ್ದಾರೆ ಸ್ನಾನಕ್ಕೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು. ಬಟ್ ನಾವಲ್ಲಿ ನೋಡಿದಾಗ ಯಾರೂ ಸ್ನಾನ ಮಾಡ್ತಿರ್ಲಿಲ್ಲ, ಎಲ್ಲ ಪೂಜೆ ಥರ ಮಾಡ್ತಿದ್ರು. ಹಾಗಾಗಿ ಡೈರೆಕ್ಟ್ ನಾವು ಮೇನ್ ನದಿ ಹತ್ರನೇ ಬಂದ್ವಿ, ಅಲ್ಲೇ ಸ್ನಾನ ಮಾಡ್ಕೊಂಡು ಹೋಗೋದು ಅಂತ. ಆ್ಯಂಡ್ ಅಲ್ಲೆಲ್ಲ ಮಕ್ಕಳು ಚಿಕ್ಕ ಮಕ್ಕಳೆಲ್ಲ ಹಾವೆಲ್ಲ ಆಡಿಸ್ತಿದ್ರು. ನೋಡಿದ್ರೆ ಭಯ ಆಗೋದು, ಬಟ್ ಅವರಿಗೆ ಭಯನೇ ಇಲ್ಲ, ಫುಲ್ ಅಭ್ಯಾಸ ಆಗಿಬಿಟ್ಟಿತ್ತು. ದೊಡ್ಡ ಹಾವು ಚಿಕ್ಕ ಹಾವೆಲ್ಲನೂ ಆಡಿಸ್ತಿದ್ರು. ಆ್ಯಂಡ್ ನಾವು ನದಿ ಹತ್ರ ಬಂದಾಗ ಇಲ್ಲೇ ಸ್ನಾನ ಮಾಡ್ಕೊಂಡು ಹೊರಡೋದು ಅಂತ ಇತ್ತು. ಆ್ಯಂಡ್ ಇಲ್ಲಿ ಒಂದು ನದಿಲಿ ಏನು ರೂಲ್ಸ್ ಇರುತ್ತೆ ಅಂದರೆ, ಯಾವುದೇ ರೀತಿ ಸೋಪು ಶಾಂಪೂನ ನಾವು ನೀರೊಳಗಡೆ ಯೂಸ್ ಮಾಡೋ ಹಾಗಿಲ್ಲ. ಬ್ರಷ್ ಆಗಲಿ, ಪೇಸ್ಟ್ ಆಗಲಿ, ಶಾಂಪೂ ಆಗಲಿ, ಸೋಪ್ ಆಗಲಿ ಯಾವುದನ್ನು ಹಾಕಿ ಸ್ನಾನ ಮಾಡೋ ಹಾಗಿಲ್ಲ. ಜಸ್ಟ್ ನೀವು ನೀರಲ್ಲಿ ಮುಳುಗಿ ಎದ್ದು ಬರ್ಬೋದು ಅಷ್ಟೇ. ಯಾವುದೇ ರೀತಿ ಸೋಪು ಶಾಂಪೂ ಯೂಸ್ ಮಾಡೋ ಹಾಗಿಲ್ಲ. ಆ್ಯಂಡ್ ನಮಗೆ ಈ ಕಡೆ ಸೈಡು ನಾವು ಈ ಮೈಸೂರು, ಈ KRS ವಾಟರ್ ಎಲ್ಲ ನೋಡಿ ಅಲ್ಲಿಯ ನದಿ ನೀರುಗಳನ್ನ ನೋಡಿದ್ರೆ ಏನಪ್ಪ ಹೀಗಿದೆ ಅಂತ ಅನಿಸುತ್ತೆ, ಅಯ್ಯೋ ಗಲೀಜಿದೆಯೇನೋ ಅಂತ ಅನಿಸುತ್ತೆ. ಬಟ್ ಆ್ಯಕ್ಚುಲಿ ಅದು ಗಲೀಜಿಲ್ಲ. ಆ ನೀರು ಇವನ್ ನೀವು ನದಿ ಮಧ್ಯಕ್ಕೆ ಹೋಗಿ ನೋಡಿದ್ರು ಅಷ್ಟೇ ಆ ನೀರು ಇರೋದೇ ಹಾಗೆ, ಮಣ್ಣು ಕಲರೇ ಇರುತ್ತೆ ನೀರು. ಹಾಗಾಗಿ ಗಲೀಜು ನೀರು ಅಂತ ಫಸ್ಟ್ ನಮ್ಗೆ ಹಂಗೆ ಅನ್ನಿಸ್ತು, ಏನಪ್ಪ ಹೀಗಿದೆ ಹೇಗೆ ಸ್ನಾನ ಮಾಡೋದು ಅಂತ. ಬಟ್ ಆ್ಯಕ್ಚುಲಿ ಅಲ್ಲಿ ಸುತ್ತಮುತ್ತ ಎಲ್ಲ ಕಡೆ ನೋಡಿದಾಗ ಅನ್ನಿಸ್ತು ನೀರಿರೋ ಕಲರೇ ಹಾಗೇನೆ, ಅದೇನು ಗಲೀಜಾಗಿಲ್ಲ, ನೀರಿರೋ ಕಲರೇ ಹಾಗೇನೆ ಅಂತ. ಸೊ ಅಲ್ಲಿ ನಾವು ಸ್ನಾನ ಮುಗಿಸ್ಕೊಂಡ್ವಿ. ಆ್ಯಂಡ್ ಹೆಣ್ಮಕ್ಳಿಗೆ ಎಲ್ಲ ಬಟ್ಟೆ ಚೇಂಜ್ ಮಾಡೋಕ್ಕೆಲ್ಲ ವ್ಯವಸ್ಥೆ ಸೈಡಲ್ಲಿತ್ತು, ಅಲ್ಲೆಲ್ಲ ಡ್ರೆಸ್ ಚೇಂಜ್ ಮಾಡಿಕೊಂಡು ಮತ್ತೆ ಟೆಂಪಲ್ ಕಡೆ ಹೊರಟ್ವಿ. ಆ್ಯಂಡ್ ನಾವು ಬುಕ್ ಮಾಡ್ಕೊಂಡಿದ್ದ ಆಟೋದವರು ಹೊರಗಡೆನೇ ವೆಯ್ಟ್ ಮಾಡ್ತಿದ್ರು. ನಮ್ಮನ್ನು ಸ್ನಾನ ಮಾಡಿ ಮುಗಿಸಿ ಬರೋವರೆಗೂ ಅವ್ರು ಅಲ್ಲೇ ವೆಯ್ಟ್ ಮಾಡ್ತಿದ್ರು. ಅವ್ರು ಆ್ಯಕ್ಚುಲಿ ನಮ್ಮ ನಂಬರ್ ತೊಗೊಂಡು ಅವ್ರ ನಂಬರ್ನು ನಮಗೆ ಕೊಟ್ಟಿದ್ದರು. ನಾವು ಏನಾದ್ರು ಒಂದು ಸಣ್ಣ ಪುಟ್ಟ ಬಾಡಿಗೆಗೆ ಹೋಗಿರ್ತೀವಿ, ಕಾಲ್ ಮಾಡಿ ತಕ್ಷಣ ಬರ್ತೀವಿ ಅಂತ. ಬಟ್ ಏನಂದರೆ ಹೋದಾಗ ಎಲ್ಲೂ ಹೋಗಿರಲಿಲ್ಲ, ಅಲ್ಲೇ ಇದ್ದರು. ಆ್ಯಂಡ್ ಅಲ್ಲಿಂದ ಟೆಂಪಲ್ ಕಡೆ ಹೊರಟ್ವಿ. ನಮ್ಮದು ಸುಗಮ ದರ್ಶನದ್ದು ಸ್ಲಾಟ್ ಇದ್ದಿದ್ದು 11 to 12. ಆ್ಯಂಡ್ ಸ್ಲಾಟ್ದು ಟೈಮಿಂಗ್ಸ್ ಕೂಡ ನಾವು ಮೆನ್ಷನ್ ಮಾಡಬೇಕು ಮುಂಚಿತವಾಗೇ. ಸೊ ಪ್ಲ್ಯಾನ್ ಮಾಡಿಕೊಂಡು ನೀವು ಎಷ್ಟೊತ್ತಿಗೆ ನಾವು ರೀಚ್ ಆಗಬಹುದು ಅಂತ ಒಂದು ಅಂದಾಜಿನ ಮೇಲೆ ಅದೇ ಟೈಮಿಂಗ್ಸಿಗೆ ನೀವು ಸ್ಲಾಟ್ನ ಬುಕ್ ಮಾಡಿ. ಆ್ಯಂಡ್ ಅದಾದಮೇಲೆ ನೀವು ಲೇಟಾಗಿ ಈಗ 11 to 12 ಅಂತ ಬುಕ್ ಮಾಡಿರ್ತೀರ, ನೀವು 3 to 4 ಹೋದರೆ ಅಥವಾ 12 to 1 ಹೋದರೆ ಕೆಲವೊಂದು ಸಲ ಜಾಸ್ತಿ ರಶ್ ಇರೋ ಟೈಮಲ್ಲಿ ನಿಮ್ಮನ್ನ ಬಿಡಲ್ಲ. ರಶ್ ಕಡಿಮೆ ಇದ್ದಾಗ ಓಕೆ ಬಿಡ್ತಾರೋ ಏನೋ, ಬಟ್ ರಶ್ ಜಾಸ್ತಿ ಇದ್ದಾಗ ಬಿಡಲ್ಲ. ಸೊ ಹಾಗಾಗಿ ನೀವು ಮೊದಲೇ ಅಂದಾಜು ಮೇಲೆ
ಇಷ್ಟು ಗಂಟೆಗೆ ನಾವು ಹೋಗ್ತೀವಿ ಅಂತ ಅಂದ್ಕೊಂಡು ಒಂದು ಅರ್ಧ ಗಂಟೆ ಲೇಟ್ ಆದರೂ ಪರವಾಗಿಲ್ಲ. ಈಗ ನಿಮ್ಮ ಅಂದಾಜಿನ ಪ್ರಕಾರ ನಾನು 10 ಗಂಟೆಗೆ ದರ್ಶನಕ್ಕೆ ಹೋಗ್ತೀನಿ ಅಂತ ನಿಮಗೆ ಮೈಂಡಲ್ಲಿದ್ದರೆ ಒಂದು ಅರ್ಧ ಗಂಟೆ ಬಿಟ್ಟು ಅಥವಾ 1 ಅವರೇ ಬಿಟ್ಟು 11 ಗಂಟೆಗೆ ಹೋಗ್ತೀನಿ ಅಂತ 11 ಗಂಟೆ ಸ್ಲಾಟ್ನ ಬುಕ್ ಮಾಡ್ಕೊಳ್ಳಿ. ಈಗ ನೋಡಿ, ನಮ್ಮದು ಟ್ರೈನ್ 6 ಗಂಟೆಗೆ ಬರ್ತಿತ್ತು. ನಾವು ಅಂದ್ಕೊಂಡ್ವಿ 6 ಗಂಟೆ ಅಂದರೆ 6:15ಗೆ ರೀಚ್ ಆದ್ರೂ ನಾವು ಸ್ನಾನ ಎಲ್ಲ ಮುಗಿಸಿ ಒಂದು 8 ಗಂಟೆಗೆ ರೆಡಿ ಇರ್ತೀವಿ. ಆ್ಯಂಡ್ ಅಲ್ಲಿಂದ ನಾವು ಡೈರೆಕ್ಟು ಹನುಮಾನ್ ಗಡಿ ಟೆಂಪಲ್ಗೆ ಹೋಗಿ ಹನುಮನ ದರ್ಶನ ಮಾಡಿಕೊಂಡು ನಂತರ 11 ಗಂಟೆಗೆ ಆರಾಮಾಗಿ ನಾವು ಮೇನ್ ಟೆಂಪಲ್ ಅಯೋಧ್ಯೆದು ರಾಮನ ಟೆಂಪಲ್ನ ನಾವು ಹೋಗ್ಬೋದು ಅಂತ ಪ್ಲ್ಯಾನಿಂಗ್ ಮಾಡಿಕೊಂಡು 11 ಸ್ಲಾಟ್ನ ಬುಕ್ ಮಾಡಿದ್ವಿ. ಬಟ್ ಟ್ರೈನ್ 2 ಅವರ್ಸ್ ಲೇಟ್ ಆಯಿತು. ಆ್ಯಂಡ್ ಅಲ್ಲಿಂದ ನಮ್ಮ ಎಲ್ಲ ಪ್ಲ್ಯಾನಿಂಗ್ಸ್ಗೂ ಲೇಟಾಗಿ ನಾವು ಹನುಮಾನ್ ಗಡಿಗೆ ಮೊದಲು ಹೋಗಬೇಕಿದ್ದಿದ್ದು ಅದನ್ನು ಕ್ಯಾನ್ಸಲ್ ಮಾಡಿ ಡೈರೆಕ್ಟಾಗಿ ನಾವು ಟೈಮ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ನಮ್ಮದು ಸ್ಲಾಟ್ ಇದ್ದಿದ್ದರಿಂದ ಡೈರೆಕ್ಟ್ ರಾಮನ ದರ್ಶನಕ್ಕೆ ಬಂದ್ವಿ. ಆ್ಯಂಡ್ ನಾವು ಎಲ್ಲ ರೆಡಿಯಾಗಿ ಬರೋಷ್ಟರಲ್ಲಿ ಆಲ್ಮೋಸ್ಟ್ 10:30 ಆಗಿತ್ತು. ನಮಗೂ ಕರೆಕ್ಟ್ ಆ ಟೈಮಿಗೆ ಕರೆಕ್ಟ್ ಆಯಿತು. ಬಟ್ ಆ್ಯಕ್ಚುಲಿ ಇಲ್ಲಿ ಹೇಳ್ತಾರೆ ಫಸ್ಟು ಹನುಮಾನ್ ಗಡಿಗೆ ಹೋಗಿ ಹನುಮನ ದರ್ಶನ ಮಾಡಿ ಅವರ ಪರ್ಮಿಷನ್ ತೊಗೊಂಡಿದ್ದ ಥರ ಆಗುತ್ತೆ. ಅದು ದರ್ಶನ ಮಾಡಿದ್ರೆ ಪರ್ಮಿಷನ್ ತೊಗೊಂಡು ಹಾಕ್ಲೆಕ್ಕ ಆಮೇಲೆ ಬಂದು ರಾಮನ ದರ್ಶನ ಮಾಡಬೇಕಂತ. ಬಟ್ ನಮಗೆ ಅನ್ಫಾರ್ಚುನೇಟ್ಲಿ ಅದು ಟೈಮಿಂಗ್ಸ್ ಪ್ರಾಬ್ಲಮ್ ಇದ್ದಿದ್ದರಿಂದ ನಾವು ಫಸ್ಟು ರಾಮನ ಟೆಂಪಲ್ಗೆ ಹೋದ್ವಿ. ಆ್ಯಂಡ್ ಇಲ್ಲಿ ಇನ್ನೊಂದೇನು ಮೇನ್ ಅಂದರೆ, ನೀವು ಸ್ಲಾಟ್ಸ್ನ ಬುಕ್ ಮಾಡ್ಕೊಂಡಿದ್ದೀರಾ ಸುಗಮ ದರ್ಶನ್ಗೆ ಅಂದರೆ ಅದ್ರದ್ದು ಬುಕ್ಕಿಂಗ್ ರೆಸಿಪ್ಟನ್ನ ಪ್ರಿಂಟ್ ತೊಗೊಂಡೇ ಬರಬೇಕು. ನೀವು ಮೊಬೈಲಲ್ಲಿ ತೋರಿಸ್ತೀನಿ, ಆನ್ಲೈನಲ್ಲಿ ತೋರಿಸ್ತೀನಿ ಅಂದರೆ ಆಗಲ್ಲ. ಯಾಕೆ ಅಂದರೆ ನೀವು ಎಂಟ್ರಿ ಆಗೋಕ್ಕೂ ಮುಂಚೆನೇ ನಿಮ್ಮ ಮೊಬೈಲ್ಸು, ನಿಮ್ಮ ಏನು ಎಲೆಕ್ಟ್ರಿಕ್ ಐಟಮ್ಸ್ ಇರುತ್ತೆ ಎಲ್ಲನೂ ಲಾಕರಲ್ಲಿ ಇಡಿಸ್ತಾರೆ. ಆ್ಯಂಡ್ ಯಾವುದೇ ರೀತಿ ಪ್ಲ್ಯಾಸ್ಟಿಕ್ ಐಟಮ್ಸು, ಬಾಟಲ್ಸು, ವಾಚು, ಪೆನ್, ಫುಡ್ ಐಟಮ್ಸು ಯಾವುದೂ ಕೂಡ ಒಳಗಡೆ ಅಲೋ ಇರಲ್ಲ. ಮನಿ ಇರೋ ಪರ್ಸ್ ಬಿಟ್ಟು ಬೇರೆ ಏನನ್ನೂ ಅವರು ಅಲೋ ಮಾಡಲ್ಲ. ಯಾವ ಪಾಪು ಇದೆ ಅಂದರೂ ಕೂಡ ಸ್ಟೀಲ್ ವಾಟರ್ ಬಾಟಲ್ಸ್ನೂ ಕೂಡ ಅವ್ರು ಒಳಗಡೆ ಅಲೋ ಮಾಡಲ್ಲ. ಎಲ್ಲನೂ ಹೊರಗಡೆ ಇಡಿಸ್ತಾರೆ. ಆ್ಯಂಡ್ ಕತ್ತಿಗೆ ಹೂವಿನ ಹಾರ ಅದೆಲ್ಲ ಹಾಕ್ಕೊಂಡೋಗಿರ್ತಾರೆ ಕೆಲವರು. ಈ ಹನುಮಾನ್ ಗಡಿಗೆಲ್ಲ ಹೋದರೆ ಅವರೆಲ್ಲ ಕತ್ತಿಗೆ ಹೂವಿಂದ ಚೆಂಡು ಹೂದು ಹಾರ ಹಾಕ್ಬಿಟ್ಟಿರ್ತಾರೆ. ಅದರಲ್ಲೇ ಹೋದರೂ ಅದನ್ನೂ ಕೂಡ ಅಲೋ ಮಾಡಲ್ಲ. ಸೊ ಹಾಗಾಗಿ ಎಲ್ಲನೂ ಮುಂಚೆನೇ ಲಾಕರಲ್ಲೇ ಇಟ್ಟು ಹೋದರೆ ಬೆಟರ್. ನಿಮ್ಮದು ಮೊಬೈಲ್ ಕೂಡ ಒಳಗಡೆ ಅಲೋ ಆಗಲ್ಲ. ಅದಕ್ಕೋಸ್ಕರ ನೀವು ಆಫ್ಲೈನ್ ಮೀನ್ಸ್ ನಿಮ್ದು ಏನು ಬುಕ್ ಮಾಡ್ಕೊಂಡಿರ್ತೀರ ಸುಗಮ ದರ್ಶನ್ದು ಅದರದ್ದು ರೆಸಿಪ್ಟನ್ನ ದಯವಿಟ್ಟು ಪ್ರಿಂಟ್ ತೊಗೊಳ್ಳಿ. ಆ್ಯಂಡ್ ನಿಮ್ಗಳದ್ದು ಆಧಾರ್ ಕಾರ್ಡ್ನ ಮರೀದೆ ತೊಗೊಂಡೋಗಿ. ಎಲ್ರದ್ದು ಅಲ್ಲದೇ ಇದ್ದರೂ ಅಟ್ಲೀಸ್ಟ್ ಒಂದು 2-3 ಜನದ್ದಾರು ಮೇಯ್ನಾಗಿ ಯಾರು ಇದರಲ್ಲಿ ಇರ್ತಾರೆ, ಜೆಂಟ್ಸ್ ಇರ್ತಾರೆ, ಅವ್ರದ್ದು ಅಟ್ಲೀಸ್ಟ್ ಒಂದು 2 ಅಥವಾ ನಿಮ್ಮ ಗ್ರೂಪಲ್ಲಿ 2-3 ಜನದ್ದು ಆಧಾರ್ ಕಾರ್ಡ್ನ ಜೊತೆಗೆ ಇಟ್ಕೊಂಡೋಗಿ. ಎಲ್ಲರೂ ತೊಗೊಂಡೋದ್ರೆ ಇನ್ನೂ ಬೆಟರ್. ಯಾಕೆಂದರೆ ಯಾವಾಗ ಕೇಳ್ತಾರೆ ಯಾವಾಗ ಕೇಳಲ್ಲ ಗೊತ್ತಾಗಲ್ಲ. ಕೆಲವೊಂದು ಸಲ ಎಲ್ರದ್ದು ಆಧಾರ್ ಕಾರ್ಡ್ ತೋರಿಸಿ ಅಂತ ಕೇಳ್ತಾರೆ. ನಾವು ಪಾಪುಗಳದ್ದು ಇಟ್ಕೊಂಡು ಹೋಗಿದ್ವಿ. ಹಾಗಾಗಿ ಆಧಾರ್ ಕಾರ್ಡ್ ಒಂದು ಇಟ್ಕೊಳ್ಳಿ. ಆ್ಯಂಡ್ ನಿಮ್ಮದು ರೆಸಿಪ್ಟನ್ನ ಪ್ರಿಂಟ್ ತೊಗೊಂಡು ಇಟ್ಕೊಳ್ಳಿ. ಆ್ಯಂಡ್ ಪ್ರಿಂಟ್ ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಅವರು ಒಳಗಡೆ ಬಿಡಲ್ಲ. ಆ್ಯಂಡ್ ನಮ್ದು ಈ ಥರ ಬುಕ್ ಆಗಿದೆ ನೀವು ಚೆಕ್ ಮಾಡಿ ಅಂತ ಅಂದ್ರೂ ಅವ್ರ ಸೆಕೆಂಡ್ ಆಪ್ಷನ್ ಇಲ್ಲವೇ ಇಲ್ಲ, ಅವ್ರು ಸುಗಮ ದರ್ಶನಕ್ಕೆ ಬಿಡಲ್ಲ. ಆ್ಯಂಡ್ ನಾವು ಸುಗಮ ದರ್ಶನ ಬುಕ್ ಮಾಡ್ಕೊಂಡಿದ್ದು ತುಂಬ ಒಳ್ಳೆಯದಾಯಿತು. ಯಾಕೆ ಅಂದರೆ ನಾರ್ಮಲ್ ಲೈನ್ ಕೂಡ ಇತ್ತು. ನಾವು ನಾರ್ಮಲ್ ಲೈನಲ್ಲಿ ಹೋಗಿದ್ರೆ ನಾವು ದರ್ಶನ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಕಡಿಮೆ ಅಂದರೂ 2-3 ಗಂಟೆ ಟೈಮ್ ಆಗೋದು ಆ ರಶ್ಶಿಗೆ. ಆ್ಯಂಡ್ ನಾವು ಸುಗಮ ದರ್ಶನಲ್ಲಿ ಹೋಗಿದ್ರಿಂದ ಅರ್ಧ ಗಂಟೆ ಒಳಗಡೆ ನಮಗೆ ಕಂಪ್ಲೀಟ್ ದರ್ಶನ ಆಯಿತು. ಆ್ಯಂಡ್ ಇನ್ನೊಂದು ಬೆನಿಫಿಟ್ ಏನಪ್ಪ ಅಂದರೆ, ನಮಗೆ ನಾರ್ಮಲ್ ದರ್ಶನದಲ್ಲಿ ನಾವು ಹೋದರೆ ಕೆಳಗಡೆ ಏನು ರಾಮ ಅವ್ರದ್ದು ಮೂರ್ತಿ ಇದೆ ಆ ಫ್ಲೋರ್ ಮಾತ್ರ ನಮಗೆ ದರ್ಶನಕ್ಕೆ ಅವಕಾಶ ಇದೆ. ಆ್ಯಂಡ್ ನಾವು ಸುಗಮ ದರ್ಶನಲ್ಲಿ ಹೋದರೆ ರಾಮನ ಮೂರ್ತಿ ಇರೋ ಫ್ಲೋರ್ ಕೂಡ ನೋಡಿಕೊಂಡು ಅದರ ಮೇಲ್ಗಡೆ ಫ್ಲೋರ್ ಒಂದಿದೆ, ಅಲ್ಲಿ ಶಿವ ಪಾರ್ವತಿದು ಮೂರ್ತಿ ಇದೆ, ವಿಷ್ಣು ಲಕ್ಷ್ಮೀದು ಮೂರ್ತಿ ಇದೆ, ರಾಮ ಅವ್ರದ್ದು ಸೀತೆ ಅವ್ರದ್ದು ಮೂರ್ತಿ ಇದೆ. ಆ ಫ್ಲೋರ್ ಕೂಡ ಒಂದನ್ನು ಎಕ್ಸ್ಟ್ರಾ ಅದೊಂದು ಬೆನಿಫಿಟ್ಟು ನೋಡ್ಕೊಂಡು ಬರಬಹುದು. ಸೊ ಆದಷ್ಟು ಸುಗಮ ದರ್ಶನ ಬುಕ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಆ್ಯಂಡ್ ನಾವು ಅಲ್ಲಿಂದ ಹೊರಗಡೆ ಬಂದ್ವಿ. ಅಲ್ಲಿ ಆಮೇಲಿಂದ ತಿಂಡಿ ಮಾಡಿಕೊಂಡು ಆಟೋದವರಲ್ಲಿದ್ದರು. ಅಲ್ಲಿ ನಾವು ಕೇಳಿದ್ವಿ ಹನುಮಾನ್ ಟೆಂಪಲ್ಗೆ ಕರ್ಕೊಂಡೋಗಿ, ಹನುಮಾನ್ ಗಡಿ ಟೆಂಪಲ್ಗೆ ಅಂತ. ಅವರು ಅಲ್ಲಿ ನಮ್ಗೇನು ಹೇಳಿಲ್ಲ, ಓಕೆ ಬನ್ನಿ ಅಂತ ಕರ್ಕೊಂಡು ಬಂದರು. ಅಲ್ಲಿಂದ ಅವರು ಒಂದು ಹನುಮಾನ್ ದೇವಸ್ಥಾನಕ್ಕೆ ಕರ್ಕೊಂಡೋದ್ರು. ಏನಂದರೆ ಅಯೋಧ್ಯೆಯಲ್ಲಿ ಸಾಕಷ್ಟು ಟೆಂಪಲ್ಸ್ ಇದೆ, ಗಲ್ಲಿಗೂ
ಟೆಂಪಲ್ಗಳಿದೆ. ಹನುಮನ್ ದೇವಸ್ಥಾನಗಳು ಸಾಕಷ್ಟಿದೆ, ರಾಮನ ದೇವಸ್ಥಾನಗಳು ಸಾಕಷ್ಟಿದೆ, ತುಂಬ ದೇವಸ್ಥಾನಗಳಿದೆ. ಆ್ಯಂಡ್ ಅವರು ಹನುಮನ್ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಒಂದು ಹನುಮನ್ ದೇವಸ್ಥಾನಕ್ಕೆ ಕರ್ಕೊಂಡೋದ್ರು. ಬಟ್ ನಮಗೆ ಮೊದಲೇ ನಾವು ಯೂಟ್ಯೂಬಲ್ಲಿ ಚೆಕ್ ಮಾಡಿದ್ರಿಂದ ನಮಗೆ ಗೊತ್ತಿತ್ತು ಅದು ಹನುಮಾನ್ ಗಡಿ ಅಲ್ಲ, ಇದು ಬೇರೆ ಹನುಮಾನ್ ಟೆಂಪಲ್ ಅಂತ. ಆ್ಯಂಡ್ ನಾವು ಅವ್ರ ಹತ್ರ ಕೇಳಿದ್ವಿ, ಹನುಮಾನ್ ಗಡಿಗೆ ನಮ್ಮನ್ನ ಕರ್ಕೊಂಡೋಗಿ ಅಂತ ಕೇಳಿದ್ದು, ನೀವು ಯಾಕೆ ಈ ಟೆಂಪಲ್ಗೆ ಕರ್ಕೊಬಂದಿದ್ದೀರಾ, ನಮ್ಮದು ಟೈಮ್ ವೇಸ್ಟ್ ಮಾಡ್ತಿದ್ದೀರಾ ನೀವು ಅಂತ ನಾವು ಸ್ವಲ್ಪ ಜಗಳ ಮಾಡಿದ್ವಿ. ಆಗ ಅವರು ಹೇಳಿದ್ರು, ಇಲ್ಲ ಹನುಮಾನ್ ಗಡಿದು ಟೈಮಿಂಗ್ಸ್ ಆಗೋಗಿದೆ, ಅದು ಏನಿದ್ರು 3 ಗಂಟೆ ಮೇಲೆ ಓಪನ್ ಇರುತ್ತೆ, 12 ಗಂಟೆಗೆ ಕ್ಲೋಸ್ ಆದರೆ 3 ಗಂಟೆಗೆ ಓಪನ್ ಆಗೋದು, ಹಾಗಾಗಿ ನಾವು ಇಲ್ಲಿಗೆ ಕರ್ಕೊಬಂದ್ವಿ ಅಂತ ಹೇಳಿದ್ರು. ಬಟ್ ನಾವು ಪರವಾಗಿಲ್ಲ, ನಾವು ಹನುಮಾನ್ ಗಡಿ ಟೆಂಪಲ್ನ ಹೊರಗಡೆಯಿಂದನಾದರೂ ನಾವು ನೋಡ್ಕೊಂಡು ಹೋಗಬೇಕು, ನಮಗೆ ಜಾಸ್ತಿ ಟೈಮ್ ಇಲ್ಲ ಅಂತ ಹೇಳಿ ಅಲ್ಲಿಂದ ಹನುಮಾನ್ ಗಡಿಗೆ ಬಂದ್ವಿ. ಬಟ್ ನಮ್ಮ ಅದೃಷ್ಟ, ಲಕ್ ಅಂತ ಹೇಳ್ಬೋದು, ಟೆಂಪಲ್ ಕ್ಲೋಸ್ ಇರಲಿಲ್ಲ. ಆ್ಯಕ್ಚುಲಿ ನಾವು ಆನ್ಲೈನಲ್ಲಿ ಕೂಡ ನಾನು ಚೆಕ್ ಮಾಡಿದಾಗ ಟೆಂಪಲ್ 12 to 3 ಕ್ಲೋಸ್ ಇದೆ ಅಂತಲೇ ತೋರಿಸ್ತು. ಬಟ್ ಆದರೂ ಪರವಾಗಿಲ್ಲ, ಇಲ್ಲಿವರೆಗೂ ಬಂದಿದ್ದೀವಿ, ಹೊರಗಡೆಯಿಂದನಾದರೂ ನಾವು ಕೈ ಮುಕ್ಕೊಂಡು ಹೋಗೋಣ ಅನ್ನೋ ಪರ್ಪಸ್ಸಿಂದ ನಾವು ಹೋದ್ವಿ ಹನುಮಾನ್ ಗಡಿ ಟೆಂಪಲ್ಗೆ. ನಮ್ಮ ಅದೃಷ್ಟನ ಏನೋ ಟೆಂಪಲ್ ಓಪನ್ ಇತ್ತು. ಆ್ಯಂಡ್ ಇನ್ನೊಂದೇನೆಂದರೆ ರಶ್ ಇರಲಿಲ್ಲ, ಜನ ಕಡಿಮೆ ಇದ್ದರು, ಹಾಗಾಗಿ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು. ಆ್ಯಂಡ್ ಎಲ್ಲ ಟೆಂಪಲ್ಸಲ್ಲೂ ಮೊಬೈಲ್ನ ಎಂಟ್ರಿನಲ್ಲೇ ಲಾಕರ್ಸ್ನಲ್ಲಿ ಇಡಿಸ್ತಾರೆ. ಆ್ಯಂಡ್ ಇಲ್ಲಿ ಆ ಥರ ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಕಾಣಲಿಲ್ಲ. ಹಾಗಾಗಿ ನಾನು ಎಷ್ಟು ಸಾಧ್ಯನೋ ಅಷ್ಟು ವಿಡಿಯೋ ಮಾಡ್ಕೋಬೇಕು, ನಿಮಗೆಲ್ಲ ತೋರಿಸ್ಬೇಕು ಅನ್ನೋ ಕಾರಣಕ್ಕೆ ನಾನು ವಿಡಿಯೋ ಮಾಡಿಕೊಂಡೆ. ಹಾಗೂ ಭಯ ಇತ್ತು, ಅಲ್ಲೆಲ್ಲ ಪೊಲೀಸ್ ಇದ್ದರು ಆ್ಯಂಡ್ ಟೆಂಪಲ್ ಅವರು ಕೂಡ ಇದ್ದರು, ಏನಾದರೂ ಅವರು ನೋಡಿಬಿಟ್ಟು ಮೊಬೈಲ್ ಏನಾದ್ರು ಕಿತ್ತಿಟ್ಕೊಬಿಡ್ತಾರೆ ಅನ್ನೋದೊಂದು ಭಯ ಇತ್ತು. ಬಟ್ ಆದರೂ ಒಂದು ಸ್ವಲ್ಪ ಸೈಡಲ್ಲಿ ವಿಡಿಯೋ ಮಾಡ್ಕೊಂಡು ಬಂದೆ. ದರ್ಶನವೂ ಚೆನ್ನಾಗಾಯಿತು. ಆ್ಯಂಡ್ ಈ ಟೆಂಪಲ್ಗಳಲ್ಲಿ ನಮ್ಮ ಥರ ಹಣ್ಣು, ಕಾಯಿ, ಗಂಧದ ಕಡ್ಡಿ, ಕರ್ಪೂರ ಈ ಥರದ್ದು ಯಾವುದೂ ಪೂಜೆ ಇರಲ್ಲ. ಇಲ್ಲಿ ಏನಂದರೆ ಒಂದು ಹಾರ, ಹೂವಿನ ಹಾರ ಮಾರ್ತಿರ್ತಾರೆ, ಚೆಂಡು ಹೂವಿನ ಹಾರ. ಆ್ಯಂಡ್ ಒಂದು ಹನುಮಾನ್ ಗಡೀಲಿ, ಸ್ಪೆಷಲಾಗಿ ಹನುಮಾನ್ ಗಡೀಲಿ ಏನಂದರೆ ಹೊರಗಡೆ ಸ್ವೀಟ್ ಅಂಗಡಿನಲ್ಲಿ ಸ್ವೀಟ್ ಬಾಕ್ಸ್ ಮಾರ್ತಿರ್ತಾರೆ, ಸ್ವೀಟ್ಗಳನ್ನ, ಲಾಡು ಸ್ವೀಟ್ ಇರುತ್ತೆ ಅದನ್ನು ಮಾಡ್ತಿರ್ತಾರೆ. ಆ್ಯಂಡ್ ಟೆಂಪಲಲ್ಲಿ ಪೂಜೆ ಮಾಡಿಸ್ಬೇಕು ಅಂದರೆ ಅವರು ಆ ಹೂವಿನ ಹಾರ ಜೊತೆಗೆ ಅಲ್ಲಿ ಸ್ವೀಟ್ನ, ಲಾಡುನ ತೊಗೊಂಡು ಬರ್ತಾರೆ, ಅದು ದೇವ್ರಿಗೆ ಕೊಡ್ತಾರೆ. ಇಲ್ಲಿ ಏನು ಪೂಜಾರಿಗಳಿರ್ತಾರೆ ಅವರು ಸ್ವೀಟ್ ಬಾಕ್ಸ್ನ ಓಪನ್ ಮಾಡಿ ಸ್ವಲ್ಪ ಸ್ವೀಟ್ನ ದೇವ್ರ ಮುಂದೆ ಹಾಕಿ ಇನ್ನು ಸ್ವಲ್ಪ ಸ್ವೀಟ್ನ ಅವರಿಗೆ ವಾಪಸ್ ಕೊಡ್ತಾರೆ. ಇಷ್ಟೇ ಇಲ್ಲಿ ಪೂಜೆ. ಯಾವುದೇ ರೀತಿ ಗಂಧದ ಕಡ್ಡಿ, ಕರ್ಪೂರ, ಹಣ್ಣು, ಕಾಯಿ ಆ ಥರದ್ದು ಯಾವುದೇ ರೀತಿ ಪೂಜೆ ಇರಲ್ಲ. ದರ್ಶನವೂ ಚೆನ್ನಾಗಾಯಿತು. ಆ್ಯಂಡ್ ಇಲ್ಲಿ ಮತ್ತೆ ರಿಟರ್ನ್ ಪ್ರಸಾದ ಅಂತ ಹೇಳಿಬಿಟ್ಟು ಇದು ಹೂವಿನ ಹಾರನ ಅಲ್ಲಿ ದೇವ್ರಿಗೆ ಹಾಕಿರೋದನ್ನು ತೆಗೆದು ಜನಕ್ಕೆ ಕೊಡ್ತಿರ್ತಾರೆ. ನಮ್ಮಲ್ಲೂ ಚಿಕ್ಕ ಮಕ್ಳು ಏನಿದ್ರು 4 ಜನಕ್ಕೂ ಕತ್ತಿಗೆ ಹಾರ ಹಾಕಿ ಕೊಟ್ಟರು. ಖುಷಿ ಆಯಿತು, ನಮಗೆ ತುಂಬ ಖುಷಿ ಆಯಿತು. ನಮಗೆ ಟೆಂಪಲ್ ದರ್ಶನ ಸಿಕ್ಕಿದ್ದು ನಮ್ಮ ಮಾರ್ನಿಂಗೇ ದರ್ಶನ ಮಾಡಬೇಕು ಅಂತಿದ್ವಿ, ಅದು ಮಾಡೋಕ್ಕಾಗಲಿಲ್ಲ ಅನ್ನೋದೊಂದು ಬೇಜಾರಿತ್ತು. ಆ್ಯಂಡ್ ಏನಾದ್ರು ಟೆಂಪಲ್ ಕ್ಲೋಸ್ ಆಗಿದ್ದಿದ್ರೆ ಇನ್ನೂ ಬೇಜಾರಾಗ್ಬಿಡೋದು, ಅಯ್ಯೋ ಟೆಂಪಲ್ ದರ್ಶನ ಸಿಗಲಿಲ್ಲ ಅಂತ. ಆ್ಯಂಡ್ ದರ್ಶನ ಸಿಕ್ಕಿದ್ದು ತುಂಬಾ ಖುಷಿ ಆಯಿತು. ಆ್ಯಂಡ್ ಆ ಮಾರ್ನಿಂಗ್ ಬೇಜಾರೆಲ್ಲ ಫುಲ್ ಹೊರಟೋಯ್ತು. ಆ್ಯಂಡ್ ನಮಗೆ ಅಯೋಧ್ಯೆಯಲ್ಲಿ ಇನ್ನೂ ಕಾಮನ್ನಾಗಿ ಕಾಣಸಿಗೋದು ಅಂದರೆ ಎಲ್ಲ ಕಡೆ ಮಂಕಿಗಳಿರುತ್ತೆ, ಎಲ್ಲ ಕಡೆ ಸ್ಟೇಷನಲ್ಲಿ ಇರುತ್ತೆ, ಟೆಂಪಲಲ್ಲಿ ಇರುತ್ತೆ, ಎಲ್ಲ ಕಡೆನೂ ಸಿಗುತ್ತೆ. ಬಟ್ ಏನೂ ಕೋತಿಗಳು ಯಾವುದೇ ರೀತಿ ಹಾರ್ಮ್ ಮಾಡಲ್ಲ. ಆ್ಯಂಡ್ ಅವು ಬೇರೆ ಕಡೆ ಥರ ಫುಡ್ಡನ್ನು ಕೇಳಲ್ಲ, ಊಟ ಬೇಕು ಅಂತ ನಮ್ಮ ಕೈಯಲ್ಲಿ ಏನಾದ್ರು ಹಿಡ್ದಿದ್ರೆ ಅದನ್ನು ಕೇಳ್ತಾರೆ ಅನ್ನೋ ಥರನೂ ನಮಗೆಲ್ಲೂ ಫೀಲ್ ಆಗಲಿಲ್ಲ. ಅವುಗಳ ಪಾಡಿಗೆ ಅವುಗಳು ಇರ್ತವೆ ಆ್ಯಂಡ್ ನಮ್ಮ ಪಾಡಿಗೆ ನಾವು ಇರ್ತೀವಿ. ಬೇರೆ ಥರ ಫುಡ್ ಏನಾರು ಇರುತ್ತೆ ನಮ್ಮ ಕೈಯಲ್ಲಿ, ಅದನ್ನ ಕಿತ್ಕೋಬೇಕು ಅನ್ನೋ ಥರನೂ ಏನೋ ಅವ್ರುಗಳು ಬರ್ತಾ ಇರಲಿಲ್ಲ. ಹೆಂಗ ಬಂದಿದ್ದಕ್ಕೆ ಓಪನ್ ಇತ್ತಲ್ಲ ನೋಡಿದ್ವಲ್ಲ. ಆ್ಯಕ್ಚುಲಿ ಆನ್ಲೈನಲ್ಲಿ ಕ್ಲೋಸ್ ಇದೆಯಲ್ಲ. ನಾವು ಹನುಮಾನ್ ಗಡಿ ಮುಗಿಸ್ಕೊಂಡು ಅಲ್ಲಿಂದ ಇನ್ನೂ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೊರಡೋದು ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಆ್ಯಂಡ್ ಇನ್ನೂ ಸಾಕಷ್ಟು ಪ್ಲೇಸಸ್ ಇತ್ತು. ಸೀತಾಮಾತೆ ಅವ್ರದ್ದು ಅರಮನೆ ಒಂದು ಪ್ಲೇಸ್ ಇತ್ತು.
ಇನ್ನೂ ಪ್ಲೇಸಸ್ ಇತ್ತು. ಆ್ಯಂಡ್ ನಾವು ಸಿಂಪಲ್ಲಾಗಿ ಅಯೋಧ್ಯೆ ನೋಡ್ತೀವಿ ಅಂತ ಅಂದ್ರೂ ಒಂದು ದಿನ ಬೇಕಾಗತ್ತೆ. ಆ್ಯಂಡ್ ಅಯೋಧ್ಯೆಯಲ್ಲಿ ಈವ್ನಿಂಗು ಇದು ನದಿನಲ್ಲಿ ಆರತಿ ಕೂಡ ಇರುತ್ತೆ. ಸೊ ನೀವೇನಾದ್ರು ಅಲ್ಲೇ ಸ್ಟೇ ಆಗ್ತೀರಾ ಅಂತ ಅಂದರೆ ಆ ಆರತಿ ಕೂಡ ನೋಡಿ ಮಿಸ್ ಮಾಡ್ಕೋಬೇಡಿ. ನಮಗೆ ಟೈಮ್ ಇರಲಿಲ್ಲ, ಹಾಗಾಗಿ ನಾವು ರಿಟರ್ನ್ ಹೊರಟ್ವಿ. ರೈಲ್ವೆ ಸ್ಟೇಷನಲ್ಲಿ ಲಗೇಜಸ್ನೆಲ್ಲ ತೊಗೊಂಡು ಆ್ಯಂಡ್ ಆಟೋದವ್ರ ಹತ್ರನೇ ಬಸ್ ಸ್ಟ್ಯಾಂಡಿಗೂ ನಾವು ಡ್ರಾಪ್ ಮಾಡಿಸ್ಕೊಂಡ್ವಿ. ಇಷ್ಟ ಆಗಿತ್ತು ನಮ್ಮ ಅಯೋಧ್ಯೆ ಟ್ರಿಪ್ ವ್ಲಾಗ್. ಆ್ಯಂಡ್ ನೆಕ್ಸ್ಟ್ ವಿಡಿಯೋನಲ್ಲಿ ನಮ್ಮ ವಾರಣಾಸಿ ಟ್ರಿಪ್ ಬಗ್ಗೆ ಹೇಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ಯಾರಿಗೆಲ್ಲ ಶೇರ್ ಮಾಡಬೇಕು ನಿಮಗೆ ಗೊತ್ತಾ ಇರುತ್ತೆ ಅವರಿಗೆಲ್ಲ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ.